ನಾವಿಲ್ಲಿ ಇವತ್ತು ರಾಜ್ಯಾದ್ಯಂತ ಇರುವಂತ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು ಉಪನ್ಯಾಸಕರು ಸೇರಿದ್ದೇವೆ. ಕಾರಣ ಇಷ್ಟೇ, ಇಲ್ಲಿವರೆಗೆ ನಮ್ಮ ಪದವಿ ಪೂರ್ವ ಕಾಲೇಜುಗಳ ಏನೊಂದು ಘನತೆ ಇತ್ತು, ಆ ಮೂಲಕ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಯಾವ ಗುಣಮಟ್ಟದ ಶಿಕ್ಷಣ ನಾವು ಕೊಡ್ತಾ ಇದ್ವಿ ಅದೆಲ್ಲ ಒಂದ್ ಕಡೆ ಡೈಲ್ಯೂಟ್ ಆಗ್ತಾ ಇರೋದು ಅಂತ ಅನಿಸ್ತಾ ಇದೆ. ಕಾರಣ ಏನಂತಂದ್ರೆ, ಈಗ ಸಾಕಷ್ಟು ನಮ್ಮಲ್ಲಿ ಉಪನ್ಯಾಸಕರ ಕೊರತೆ ಇದೆ. ಅದ್ರ ನಿಟ್ಟಿನೊಳಗೂ ನಾವು ಈ ವರ್ಷದಿಂದ ವರ್ಷಕ್ಕೆ ನಮ್ಮ ಗುಣಮಟ್ಟವನ್ನು ಹೆಚ್ಚು ಮಾಡ್ತಾ ಇದ್ದೇವೆ, ಜೊತೆಗೆ ಒಳ್ಳೆ ಫಲಿತಾಂಶ ಕೊಡ್ತಾ ಇದ್ದೇವೆ. ಕಾರಣ ಇದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ, ನಮ್ಮ ಜವಾಬ್ದಾರಿನ ಹೌದು. ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಇಲಾಖೆ ಕಾರ್ಯಗಳನ್ನ ನಮ್ಗೆ ಕೊಡ್ತಾ ಇದೆ. ಅದ್ರ ನಿಟ್ಟಿನೊಳಗೆ ಏನಾಗ್ತದೆ, ಒಂದು ದೊಡ್ಡ ಬದಲಾವಣೆಯನ್ನ ಇಲಾಖೆ ಮಾಡ್ಲಿಕ್ಕೆ ಬಯಸ್ತಾ ಇದೆ. ಅದೇನಪ್ಪಾ ಅಂದ್ರೆ, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಬೋಧನೆ ಮಾಡೋದ್ರ ಜೊತೆಗೆ ನಾವು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಬೋಧನೆ ಮಾಡ್ಬೇಕು. ಇದರಿಂದ 3 ಸಮಸ್ಯೆಗಳು ಉಂಟಾಗ್ತವೆ. ಒಂದನೇದು, ಹೈಸ್ಕೂಲ್ ನಲ್ಲಿರುವಂತ ಸಹಶಿಕ್ಷಕರು ಏನಾಗ್ತಾರ, ಅವರು ಇನ್ನೂ ಕೆಲ ಹಂತಕ್ಕೆ ಪಾಠ ಮಾಡ್ಬೇಕಾಗ್ತದ. ಅವ್ರದ್ದು ಏನೋ ಕ್ವಾಲಿಫಿಕೇಶನ್ ಅದ, ಅದಕ್ಕಿಂತ ಕೆಳಗೆ ಅವ್ರಿಗೆ ಹೋಗ್ಬೇಕಾಗ್ತದ. ನಾವು ನಮ್ದೇನ್ ಕ್ವಾಲಿಫಿಕೇಶನ್ ಅದ ಮತ್ ನಾವ್ ಯಾವ ನಿಟ್ಟಿನೊಳಗೆ ಬೋಧನೆ ಮಾಡ್ಬೇಕಾಗ್ತದ, ಆ ನಿಟ್ಟಿನೊಳಗೆ ಬೋಧನೆ ಮಾಡ್ಬಿಟ್ಟು ಅದಕ್ಕಿಂತ ಕೆಳಗಡೆ ಮಟ್ಟಕ್ಕೆ ಇಳಿದು ನಾವು ಬೋಧನೆ ಮಾಡ್ಬೇಕಾಗ್ತದೆ. ಅದನ್ನ ಹೇಗೋ ನಾವು ಸರಿಪಡಿಸ್ಕೊಂಡ್ರೆ ಆಗ್ತದೆ. ಕಡೆಗೆ ಇದನ್ನ ನಾವೆಲ್ಲ ಮಾಡ್ತಾ ಇರೋದು ಅಂತಂದ್ರೆ ವಿದ್ಯಾರ್ಥಿಗಳಿಗಾಗಿ. ವಿದ್ಯಾರ್ಥಿಗಳು ಏನಾಗ್ತದೆ ಅಂತಂದ್ರೆ, ಆ ಬೋಧನೆ ಮಟ್ಟ ಯಾವ ರೀತಿ ಮಾಡ್ಬೇಕನ್ನೋದು ಇರ್ತದೆ. ಅದ್ ಬಿಟ್ಟು ಅದನ್ನೇ ಹೆಚ್ಚಿನ ಮಟ್ಟದೊಳಗೆ ಬೋಧನೆ ಮಾಡಕ್ ಹೋದ್ರೆ ಆ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಸಿವಿಸಿ ಆಗ್ತದೆ. ಮುಂದೆ ಏನಾಗ್ತದಪ್ಪ ಅಂದ್ರೆ, 9 ಮತ್ತು 10ನೇ ವಿದ್ಯಾರ್ಥಿಗಳು PUC ವಿದ್ಯಾರ್ಥಿಗಳು ನೋಡಿ ಅಲ್ಲಿರುವಂತ ಕೆಲವೊಂದಿಷ್ಟು ಅನಾವಶ್ಯಕವಾದಂತ ಗುಣಗಳನ್ನ ಅಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಅದ್ರ ಮೂಲಕ ಏನಾಗ್ತದೆ, ಆ ವಿದ್ಯಾರ್ಥಿಗಳ ಒಂದು ನೈತಿಕ ಶಿಕ್ಷಣ ಇರ್ಬೋದು ಅಥವಾ ಗುಣಮಟ್ಟದ ಜೀವನ ಏನಾಗೋದು ಕಡಿಮೆ ಆಗ್ತದೆ. ಅದರ ಅರ್ಥ ನಾವು PUC ಮಕ್ಕಳು ಚೆನ್ನಾಗಿಲ್ಲ ಅಂತಲ್ಲ, ಆದ್ರೆ PUC ಮಕ್ಕಳ ಏನು ವಿಚಾರಗಳು ಇರ್ತಾವೆ, ಅವರು ನಡವಳಿಕೆ ಪದ್ಧತಿಗಳು ಇರ್ತಾವೆ, ಆ ಪದ್ಧತಿಗಳು 9th ಮತ್ತು 10ನೇ ಇರುವಂತ ವಿದ್ಯಾರ್ಥಿಗಳಿಗೆ ಕೆಟ್ಟ ಪ್ರಭಾವ ಬೀರಿ ಅವ್ರ ಜೀವನಕ್ಕೆ ಒಂದು ಹಾನಿ ಉಂಟು ಮಾಡ್ಬೋದು. ಈ ನಿಟ್ಟಿನೊಳಗೆ ಅವರನ್ನ ಒಂದು ಭವ್ಯವಾದಂತ ಜೀವನ ಕಟ್ಕೊಂಡಿದ್ದಾರೆ, ಅದಕ್ಕೆಲ್ಲ ಇದನ್ನು ಕೊಡ್ಲಿ ಕಟ್ಟಿ ಹಾಕ್ಬೋದು ಅನ್ನೋದ್ರ ಸಲುವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಯಾಕಂತಂದ್ರ ನಮ್ಮ ಇಡೀ ಜಗತ್ತು ಅಥವಾ ನಮ್ಮ ದೇಶ ಅಥವಾ ನಮ್ಮ ನಾಡು ನಿಂತಿರೋದು ಶಿಕ್ಷಣದ ಮೇಲೆ. ಸೊ ಶಿಕ್ಷಣ ಚೆನ್ನಾಗಿದ್ದಂತಂದ್ರೆ ಆ ವಿದ್ಯಾರ್ಥಿ ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ ಒಂದ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಕ್ಷಣ ಕೊಡುವಂತವ್ರು ಯಾರು? ಶಿಕ್ಷಕರು ಮತ್ತು ಉಪನ್ಯಾಸಕರು. ಈ ಶಿಕ್ಷಕರು ಮತ್ತು ಉಪನ್ಯಾಸಕರು ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಪೂರ್ತಿಯಾಗಿ ಅವ್ರ ವಿದ್ಯಾರ್ಥಿಗಳು ಇರ್ಬೇಕು. ನಾವು ಹಿಂದೆ ಒಂದು 10 ವರ್ಷದಿಂದ ಕೇಳಿದ್ವಿ, ಈ ಅಪಾಯಿಂಟ್ಮೆಂಟ್ ಮಾಡೋದು ಮುಂದೆ ಯಾವ ರೀತಿ ಬದಲಾವಣೆ ಮಾಡೋದ್ರಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ತಿಳಿದ ಕಡೆ ದಿನ ನಿವೃತ್ತಿ ಹೊಂದಿಲ್ಲಪ್ಪ ಅಂದ್ರೆ ಅದ್ರ ನೆಕ್ಸ್ಟ್ ಡೇನ ಅಲ್ಲಿ ಹೊಸ ಉಪನ್ಯಾಸಕನ್ನ ಒಳ್ಳೆ ಅಡ್ವಾನ್ಸ್ ಏನ್ ಮಾಡ್ತಾರೆ, ನಿಯುಕ್ತಿ ಮಾಡಿ ಅಲ್ಲಿ ಜೋಡಣೆ ಮಾಡಿರ್ತಾರೆ ಅಂತ. ಅಂದ್ರೆ ನಿರಂತರತೆ ಯಾವುದೇ ವ್ಯತ್ಯಾಸ ಆಗಬಾರ್ದು ಅನ್ನೋದು ಇಲಾಖೆ ತಲೆ ಬಂದಿತ್ತು ಅಂತ ಕೇಳಿದ್ವಿ. ಸೊ ಆ ರೀತಿ ಮಾಡಬಹುದಾದಂತ ಒಂದು ವಿಚಾರವನ್ನ ಮಾಡಿದಂತ ಇಲಾಖೆ ಇವತ್ತಿಗೆ ಅರ್ಧಕ್ಕರ್ಧ ಶಿಕ್ಷಕರಿಲ್ಲ. ಒತ್ತಡ ಹೆಚ್ಚಾಗ್ತದೆ. ಆ ಒತ್ತಡವನ್ನು ಕಡಿಮೆ ಮಾಡೋದು ಯಾವ ರೀತಿ? ಯಾವಾಗ ನಾವು ಉಪನ್ಯಾಸಕರ ನೇಮಕಾತಿ ಮಾಡ್ಕೊತೀವಿ, ಶಿಕ್ಷಕರ ನೇಮಕಾತಿ ಮಾಡ್ಕೊತೀವಿ, ವಿದ್ಯಾರ್ಥಿಗಳು ಆಗ್ತದ, ವಿದ್ಯಾರ್ಥಿಗಳ ಭವಿಷ್ಯ ಚೆನ್ನಾಗಾಗ್ತದೆ. ಅದ್ರ ಮೂಲಕ ನಮ್ಮ ದೇಶದ, ನಮ್ಮ ನಾಡಿನ ಭವಿಷ್ಯ ಉಜ್ವಲ ಆಗ್ತದೆ ಅಂತ ಹೇಳಕ್ ಬಯಸ್ತೇನೆ.